dear students, welcome to Gurudev IAS, KS and Banking Academy. As you people already know that IBPS has released the notification for the post of probationary officer as well as specialist officer. So ಈಗ ಆ ಸ್ಪೆಷಲಿಸ್ಟ್ ಆಫೀಸರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಇದೆ. ಸೊ ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ಅದೇನದು ಗೊತ್ತಾಗ್ತಾ ಇಲ್ಲ, ಹೆಂಗೆ ಅಪ್ಲೈ ಮಾಡೋದು, ನಾವು ಎಲಿಜಿಬಲ್ ಇದೀವೋ ಇಲ್ವೋ ಅನ್ನೋದು. ಸೊ ಅದಕ್ಕೆ ನಾನು ಇಟ್ ವಿಲ್ ಬಿ ಅ ಶಾರ್ಟ್ ವಿಡಿಯೋ, ಜಸ್ಟ್ ಅಬ್ಸರ್ವ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಅಂಡ್ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ಈ ಸ್ಪೆಷಲಿಸ್ಟ್ ಆಫೀಸರ್ ಅಂತಂದ್ರೆ IT ಆಫೀಸರ್, ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್, ರಾಜಭಾಷಾ ಅಧಿಕಾರಿ ಆಫೀಸರ್, ಲಾ ಆಫೀಸರ್ ಮತ್ತೆ HR ಅಥವಾ ಪರ್ಸನಲ್ ಆಫೀಸರ್, ಮಾರ್ಕೆಟಿಂಗ್ ಆಫೀಸರ್ ಸ್ಕೇಲ್ 1 ಅಂತ ರೆಕ್ರೂಟ್ಮೆಂಟ್ ನಡೀತಾ ಇದೆ. ಸರಿನಾ? ಸ್ಕೇಲ್ 1 ಅಂತಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್. ಸೊ ಇಲ್ಲಿ ಏನ್ ನೋಟಿಫಿಕೇಶನ್ ಇದೆ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಏನ್ ಮೇಜರ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬೇಸಿಕಲಿ IBPS ಸ್ಪೆಷಲಿಸ್ಟ್ ಆಫೀಸರ್ ಅಲ್ಲಿ ದೇರ್ ಆರ್ 11 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ವಿಚ್ ಆರ್ ಪಾರ್ಟಿಸಿಪೇಟಿಂಗ್. ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಯುಕೋ ಬ್ಯಾಂಕು, ಅದೇ ತರ ಈ ತರ ಟೋಟಲ್ ಆಗಿ 11 ಬ್ಯಾಂಕ್ಸ್ ಆರ್ ಪಾರ್ಟಿಸಿಪೇಟಿಂಗ್. ಓಕೆ, ಸೊ ಇಲ್ಲಿ ನೀವು ಏನ್ ಕಲ್ತಿದ್ರೆ ಯು ಕ್ಯಾನ್ ಅಪ್ಲೈ, ದಟ್ ವಿ ವಿಲ್ ಡಿಸ್ಕಸ್. ಓಕೆ, ಸೊ ಫಸ್ಟ್ IT ಆಫೀಸರ್ ಸ್ಕೇಲ್ 1 ಅಂತಂದ್ರೆ ಮಿನಿಮಮ್ ಏಜ್ ಇಸ್ 20 ಅಂಡ್ ಮ್ಯಾಕ್ಸಿಮಮ್ ಏಜ್ ಇಸ್ 30. ಸರಿನಾ? ಈ ಏಜ್ ಅಲ್ಲಿ ನೀವು ಇದ್ರೆ ಯು ಕ್ಯಾನ್ ಅಪ್ಲೈ. ನೆಕ್ಸ್ಟ್ ಥಿಂಗ್ ಇಸ್ 4 year ಇಂಜಿನಿಯರಿಂಗ್ ಇನ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಇನ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಲೈಕ್ BCA MC ಅದು ಕೂಡ ನಡೀತದೆ. 4 year ಇರಬೇಕು. BCA 3 years ಕೋರ್ಸ್ ಅಲ್ಲ, ಬಟ್ ಇಂಜಿನಿಯರಿಂಗ್ ಏನಾದರೂ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್, ದೆನ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರೂಮೆಂಟೇಶನ್ ಟೆಕ್ನಾಲಜಿ ಇದ್ರೆ ಯು ಕ್ಯಾನ್ ಅಪ್ಲೈ. ಅದು ಬಿಟ್ಟು ಪೋಸ್ಟ್ ಗ್ರಾಜುಯೇಷನ್ ಯಾವುದಾದ್ರೂ 4 ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಏನಾದರೂ ನೀವು ಮಾಡಿದ್ರೆ ಯು ಕ್ಯಾನ್ ಅಪ್ಲೈ. ಓಕೆ, ಸೊ ಡೈರೆಕ್ಟ್ ಆಗಿ IT ಆಫೀಸರ್ ಅಂತ ರಿಕ್ರೂಟ್ಮೆಂಟ್ ಆಗುತ್ತೆ. ಯು ವಿಲ್ ಬಿ ಪೋಸ್ಟೆಡ್ ಯೂಶಲಿ ಇನ್ ರೀಜನಲ್ ಆಫೀಸಸ್ ಅಂಡ್ ಹೆಡ್ ಆಫೀಸ್ ಆಫ್ ದಿ ಬ್ಯಾಂಕ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್. ಎಕ್ಸಾಂಪಲ್ ಇಲ್ಲಿ ಕೂಡ ಸೇಮ್ ಏಜ್ ಕ್ರೈಟೇರಿಯಾ ಇದೆ, ಮಿನಿಮಮ್ 20 ಮ್ಯಾಕ್ಸಿಮಮ್ 30. 4 year ಡಿಗ್ರಿ ಆರ್ ಗ್ರಾಜುಯೇಷನ್ ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಡೈರಿ ಸೈನ್ಸ್, ಫಿಶರಿ ಸೈನ್ಸ್, ಫಿಸಿಕಲ್ಚರ್, ಅಗ್ರಿ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್. ಈ ಯಾವುದಾದ್ರೂ ಇಲ್ಲೇನು ಮೆನ್ಷನ್ ಮಾಡಿದಾರಲ್ಲ ಅದರಲ್ಲಿ ನೀವೇನಾದ್ರೂ ಮಾಡಿದ್ದಿದ್ರೆ ಯು ಕ್ಯಾನ್ ಈಸಿಲಿ ಅಪ್ಲೈ. ನೆಕ್ಸ್ಟ್ ರಾಜಭಾಷಾ ಅಧಿಕಾರಿ ಆಫೀಸರ್ ಅಂತಂದ್ರೇನು? ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಹಿಂದಿ ವಿತ್ ಇಂಗ್ಲಿಷ್ ಆಸ್ ಅ ಸಬ್ಜೆಕ್ಟ್ ಅಟ್ ದ ಡಿಗ್ರಿ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ, ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಡಿಗ್ರಿ ಇನ್ ಸಂಸ್ಕೃತ್ ವಿತ್ ಇಂಗ್ಲಿಷ್ ಅಂಡ್ ಹಿಂದಿ ಆಸ್ ಸಬ್ಜೆಕ್ಟ್ಸ್ ಅಟ್ ದ ಗ್ರಾಜುಯೇಷನ್ ಲೆವೆಲ್. ಇದೇನಾದ್ರೂ ಮಾಡಿದ್ರೆ ಯು ಕ್ಯಾನ್ ಅಪ್ಲೈ. ಓಕೆ, ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಲಾ ಆಫೀಸರ್. ಓಕೆ, ಅಗೇನ್ ದ ಏಜ್ ಕ್ರೈಟೇರಿಯಾ ಇಸ್ ಸೇಮ್ ಫಾರ್ ಆಲ್ ದ ಪೋಸ್ಟ್. ಹಿಯರ್ ಅ ಬ್ಯಾಚುಲರ್ ಡಿಗ್ರಿ ಇನ್ ಲಾ, LLB and enrolled as an advocate with a bar council ಅದು ಇದ್ದಿದ್ರೆ ಯು ಕ್ಯಾನ್ ಅಪ್ಲೈ ಫಾರ್ ಲಾ ಆಫೀಸರ್. ಅಗೇನ್ ಇಲ್ಲಿ ಏನಾಗುತ್ತೆ, ಲಾ ಅಂಡ್ ರಿಕವರಿ ಡಿವಿಷನ್ ಅಂತ ಇರುತ್ತೆ ಪ್ರತಿಯೊಂದು ಬ್ಯಾಂಕ್ ಅಲ್ಲಿ, ಅಲ್ಲಿ ನಿಮ್ಮ ರೋಲ್ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಇಫ್ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್ ಯು ಕ್ಯಾನ್ ಅಪ್ಲೈ. ನೆಕ್ಸ್ಟ್ HR ಅದರ್ವೈಸ್ ಪರ್ಸನಲ್ ಆಫೀಸರ್ ಅಂತ. HR ಅಂತಂದ್ರೆ ಹ್ಯೂಮನ್ ರಿಸೋರ್ಸ್. ಗ್ರಾಜುಯೇಟ್ ಇದ್ರೆ ನಡೀತದೆ ಅಂಡ್ 2 year ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆರ್ 2 years ಇನ್ ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿಯಲ್ ರಿಲೇಷನ್ಸ್, HR, HRD, ಸೋಷಿಯಲ್ ವರ್ಕ್ ಆರ್ ಲೇಬರ್ ಲಾ. ಈ ಏನಾದರೂ ಕ್ವಾಲಿಫಿಕೇಶನ್ ನೀವು ಫುಲ್ಫಿಲ್ ಮಾಡ್ತಾ ಇದ್ರೆ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಪೋಸ್ಟ್. ಓಕೆ, ದೆನ್ ಲಾಸ್ಟ್ ಒನ್ ದಟ್ ಈಸ್ ಮಾರ್ಕೆಟಿಂಗ್ ಆಫೀಸರ್. ಇಲ್ಲೇನಿದೆ, ಗ್ರಾಜುಯೇಟ್ ಅಂಡ್ 2 years ಫುಲ್ ಟೈಮ್ MMS ಮಾರ್ಕೆಟಿಂಗ್, 2 years ಫುಲ್ ಟೈಮ್ MBA ಆದ್ರೂ ಇರಬೇಕು ಅಥವಾ 2 years ಫುಲ್ ಟೈಮ್ PGDBA ಅಥವಾ PGDBM, PGPM ಏನಾದರೂ ಇದ್ರೆ, ಸ್ಪೆಷಲೈಸೇಷನ್ ಇನ್ ಮಾರ್ಕೆಟಿಂಗ್ 2 years ಡಿಪ್ಲೊಮಾ ಏನಾದರೂ ಮಾಡಿದ್ದಿದ್ರೆ ಆಫ್ಟರ್ ಗ್ರಾಜುಯೇಷನ್ you can apply for this particular post. At least those people who have completed agriculture, BSc in agriculture, if you are having 4 years degree in that you can apply for this particular post. So ಸುಮಾರು ಜನಕ್ಕೆ ಡೌಟ್ ಇತ್ತು ನಾವು ಎಲಿಜಿಬಲ್ ಇದೀವೋ ಇಲ್ವೋ ಅಂತ. So directly you can see the notification in IBPS website and you can apply. Again last date has been extended till 28th of August. So if you want to apply as early as possible. Okay, thank you.